ಬೆಂಗಳೂರಿನಲ್ಲಿ ಅಪ್ಪ ಮಗನ ಸಾವಿನ ಪ್ರಕರಣ. ಅನುಮಾನಾಸ್ಪದವಾದಂತಹ ಸಾವಿಗೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಅನುಮಾನಾಸ್ಪದ ಸಾವಿಗೆ ಒಂದು ಮಹತ್ವದ ಟ್ವಿಸ್ಟ್ ಸಿಕ್ಕಿದೆ. ಲವರ್ ಜೊತೆ ಸೇರಿ ಪತಿಗೆ ಪತ್ನಿ ಚಟ್ಟವನ್ನ ಕಟ್ಟಿರುವಂತದ್ದು. ಹರಿಣಿ ಪ್ಲಾನ್ನಂತೆ ಲವರ್ ವಿನಯ್ ಸ್ಕೆಚ್ ಹಾಕಿದ್ದ. ಕೊಲೆಯ ನಂತರ ಬಟ್ಟೆ ಬದಲಾಯಿಸಿದ್ದಂತ ಹರಿಣಿ ರಕ್ತ ಒರೆಸಿ ಏನೂ ಗೊತ್ತಿಲ್ಲದಂತೆ ಡ್ರಾಮಾ ಕೂಡ ಮಾಡಿರ್ತಾರೆ. ಚಿಕ್ಕಬಾಣಾವರದ ಬಳಿ ನಿನ್ನೆ ನಡೆದಿರುವಂತಹ ಪ್ರಕರಣ ಇದು. ಪತಿ ಅಭಿನಂದನ್, ಪುತ್ರ ಯದುವೀರ್ ಹತ್ಯೆಯಾಗಿದೆ. ಪ್ಲಾನ್ ಮಾಡಿಕೊಂಡೇ ಈ ರೀತಿಯಾಗಿ ಸ್ಕೆಚ್ ಹಾಕಿರುವಂತ ಕೇಸ್ ಇದು. ಕೊಲೆಯ ನಂತರ ಬಟ್ಟೆಯನ್ನ ಕೂಡ ಬದಲಾಯಿಸಿದ್ಲಂತೆ. ರಕ್ತವನ್ನ ಒರೆಸಿ ಏನೂ ಗೊತ್ತಾಗದಂತೆ ಡ್ರಾಮಾ ಕೂಡ ಆಗಿತ್ತು. ಚಿಕ್ಕಬಾಣಾವರದ ಬಳಿ ನಿನ್ನೆ ನಡೆದಿರುವಂತಹ ಕೊಲೆ ಕೇಸ್ ಇದು. ದೃಶ್ಯದಲ್ಲಿ ಗಮನಿಸ್ತಾ ಹೋಗ್ಬೋದು ನೋಡಿ. ಒಂದು ಕಡೆ ಆ ಪುಟ್ಟ ಕಂದಮ್ಮ, ಮತ್ತೊಂದು ಕಡೆಯಲ್ಲಿ ಪತಿ. ಈ ಸಾವಿನ ಪ್ರಕರಣ ಸಾಕಷ್ಟು ಅನುಮಾನಕ್ಕೆ ಕಾರಣ ಆಗ್ತಿದೆ. ಪುತ್ರನನ್ನು ಕೂಡ ತಾಯಿನೇ ಕೊಲ್ತಾಳೆ ಅಂತಂದ್ರೆ ಘನಘೋರವಾಗಿರುವಂತ ಪ್ರಕರಣ ಇದು. ಹರಿಣಿ ಲವ್ವರ್ ವಿನಯ್ ಬೆನ್ನು ಬಿದ್ದಿದ್ದಾರೆ ಈಗ ಕಾಕಿ. ರಾತ್ರಿ 11ರ ವೇಳೆಯಲ್ಲಿ ಲವ್ವರ್ ಕರೆಸಿ ಇಂಥದ್ದೊಂದು ಕೃತ್ಯವನ್ನ ಎಸಗಿದ್ದಾರೆ. ಸಿಸಿಟಿವಿ ಆಫ್ ಮಾಡಿ ಕೃತ್ಯವನ್ನ ಎಸಗಿರ್ತಾರೆ ಈ ಐನಾತಿಗಳು. ಮೊದಲೇ ಪ್ಲಾನ್ ಮಾಡ್ಕೊಂಡಿದ್ರು. ರೂಮ್ನಲ್ಲಿ ಮಲಗಿದ್ದೆ, ಅವ್ರು ಹಾಲ್ನಲ್ಲಿದ್ರು ಅನ್ನುವಂಥ ಹೇಳಿಕೆಯನ್ನ ಆಕೆ ಕೊಟ್ಟಿರ್ತಾಳೆ. ಬೆಳಗ್ಗೆ ಪೊಲೀಸರಿಗೆ ಮಾಹಿತಿಯನ್ನ ಕೊಟ್ಟಿರ್ತಾಳೆ ಹರಿಣಿ. ಪೊಲೀಸು ವಿಚಾರಣೆಯ ವೇಳೆಯಲ್ಲಿ ಸತ್ಯವನ್ನ ಕಕ್ಕಿದ್ದಾರೆ. ಏನಾಯ್ತು ಅನ್ನೋದನ್ನ ನನಗೇನೋ ಗೊತ್ತಿರಲಿಲ್ಲ, ನಾನು ರೂಮಲ್ಲಿ ಮಲಗಿದ್ದೆ, ಅವರಿಬ್ಬರು ಆಚೆ ಮಲಗಿದ್ರು ಅಂತೆಲ್ಲ ಆಕೆ ಕಲರ್ ಒಂದಿಷ್ಟು ಹೇಳಿಕೆಗಳನ್ನ ಕೊಟ್ಟಿದ್ರು. ಆದರೆ ಫೀಲ್ಡಿಗಿಳಿದಂಥ ಪೊಲೀಸರಿಗೆ ಎಲ್ಲವೂ ಕೂಡ ಸ್ಪಷ್ಟ ಆಯಿತು. ಲವರ್ ಕರೆಸ್ಕೊಂಡು ಸಿಸಿಟಿವಿ ಆಫ್ ಮಾಡಿ ಮನೆ ಒಳಗೆ ಬಂದು ಇಂತಹ ಕೃತ್ಯ ಮಾಡಿದ್ದು ಸದ್ಯ ಬಟಾ ಬಯಲಾಗಿದೆ. ಇಸಿ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಂಜಯ್. ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸಂಜಯ್, ಈ ಪ್ರಕರಣ ಎಷ್ಟೊತ್ತಿಗಾಯ್ತು? ನಂತರ ಪ್ರಾಥಮಿಕ ತನಿಖೆಯಲ್ಲಿ ಏನೇನು ಗೊತ್ತಾಗ್ತಿದೆ? ತಾಯಿನೇ ಇಂಥ ಕೃತ್ಯ ಮಾಡಿದ್ರೆ ಹೆಂಗೆ ಸಂಜಯ್? ಅಖಿಲೇಶ್, ಏನಂತ ಹೇಳಿದ್ರೆ ಈಗೇನು ಚಿಕ್ಕಬಾಣಾವರದಲ್ಲಿ ನಡೆದಿರುವಂತಹ ಪ್ರಕರಣ ಏನಿದೆ ಅದರಲ್ಲಿ ತಂದೆ ಮತ್ತೆ ಮಗು ಇಬ್ಬರು ಕೂಡ ಒಂದೇ ದಿನ ಸಾವನ್ನಪ್ಪಿರ್ತಾರೆ. ಆ ಒಂದು ಸಾವನ್ನ ಆಕಸ್ಮಿಕವಾಗಿ ಸತ್ತಿದ್ದಾರೆ ಅಂತ ಹೇಳಿ, ಅಂದ್ರೆ ಏನು ತಂದೆ ಅಭಿನಂದನ್ ಏನಿರ್ತಾನೆ ಅವನು ಹಾರ್ಟ್ ಅಟ್ಯಾಕ್ ಇಂದ ಸತ್ತಿರ್ತಾನೆ. ಆ ಒಂದು ಸಂದರ್ಭದಲ್ಲಿ ಆ ಮಗು ಆ ತಂದೆಯ ಕೆಳಗಡೆ ಸಿಲುಕಿ ಉಸಿರುಗಟ್ಟಿ ಸತ್ತಿದ್ದಾರೆ ಅಂತ ಒಂದು ಕಥೆಯನ್ನ ಕಟ್ಟಿರ್ತಾರೆ. ಅಂದ್ರೆ ಇದೇ ಹರಿಣಿ, ಅಂದ್ರೆ ಅಲ್ಲಿ ಸಾವನ್ನಪ್ಪಿರುವಂತ ಅಭಿನಂದನ್ ಏನಿರ್ತಾನೆ ಅವನ ಪತ್ನಿ. ಆ ಪತ್ನಿ ಈಗ ಏನು ಅಂದ್ರೆ ಪೊಲೀಸರು ವಶಕ್ಕೆ ತೆಗೆದುಕೊಂಡು ಅಲ್ಲಿ ವಿಚಾರಣೆಯನ್ನ ನಡೆಸಿದಂತ ಸಂದರ್ಭದಲ್ಲಿ ಒಂದಿಷ್ಟು ವಿಚಾರಗಳು ಹೊರಬಿದ್ದಿರುವಂತದ್ದು. ಅಂದ್ರೆ ಏನು ಸಿಸಿಟಿವಿಯನ್ನ ಪರಿಶೀಲನೆ ಮಾಡಿದಂತ ಸಂದರ್ಭದಲ್ಲಿ ಯಾವುದೇ ರೀತಿಯ ಒಂದು ಸಿಸಿಟಿವಿ ವಿಜುವಲ್ಸ್ಗಳು ಲಭ್ಯ ಆಗಿರೋದಿಲ್ಲ. ಸೊ ಆ ಕಾರಣದಿಂದ ಪತ್ನಿಯ ಮೇಲೆ ಅನುಮಾನಗೊಂಡಂತ ಪೊಲೀಸರು ಒಂದಿಷ್ಟು ವಿಚಾರಣೆಗಳನ್ನ ಮಾಡಿರ್ತಾರೆ. ವಿಚಾರಣೆ ವೇಳೆಯಲ್ಲಿ ಏನೆಲ್ಲ ನಡೀತು ಅನ್ನೋ ಸತ್ಯವನ್ನ ಈಗ ಬಾಯ್ಬಿಟ್ಟಿರುವಂತ ಪತ್ನಿ ಏನು ಪ್ರಿಯಕರನ ಜೊತೆ ಸೇರ್ಕೊಂಡು ಆ ಒಂದು ಗಂಡ ಮತ್ತೆ ಮಗುವನ್ನ ಕೊಲೆ ಮಾಡಿರುವಂತಹ ಏನು ಸುದ್ದಿ ಬೆಳಕಿಗೆ ಬಂದಿರುವಂತದ್ದು. ಅಂದ್ರೆ ಏನು ಪ್ರಿಯಕರನನ್ನ ನಿನ್ನೆ ಅಂದ್ರೆ ಮೊನ್ನೆ ಸಂಜೆ ಅಂದ್ರೆ ಭಾನುವಾರ ಸಂಜೆ 11 ಗಂಟೆಗೆ ಮನೆಗೆ ಕರ್ಸ್ಕೊಂಡಿರ್ತಾಳೆ. ಆ ಒಂದು ಸಂದರ್ಭದಲ್ಲಿ ಸಿಸಿಟಿವಿಗಳನ್ನ ಆಫ್ ಮಾಡುವಂತ ಕೆಲಸಗಳನ್ನು ಮಾಡಿರ್ತಾರೆ. ಆದ್ರೆ ಏನು ಈ ಒಂದು ಅಂದ್ರೆ ಸಿಸಿಟಿವಿಯನ್ನ ಆಫ್ ಮಾಡಿದಂತ ಸಂದರ್ಭದಲ್ಲಿ ಪ್ರಿಯಕರನ್ನ ಒಳಗಡೆ ಕರ್ಕೊಂಡು ಅಂದ್ರೆ ಮನೆ ಒಳಗಡೆ ಕರ್ಕೊಂಡು ಸೌಟ್ನಿಂದ ಅಭಿನಂದನ್ಗೆ ಹೊಡೆಯುವಂತ ಕೆಲಸವನ್ನ ಮಾಡಿರ್ತಾರೆ. ಆಗ ಸ್ಥಳದಲ್ಲೇ ಸಾವನ್ನಪ್ಪಿರ್ತಾನೆ ಅಭಿನಂದನ್. ಅದಾದ ಬಳಿಕ ಆ ಒಂದು ದೃಶ್ಯವನ್ನ ಮಗ ನೋಡಿರ್ತಾನೆ. ಮಗ ನೋಡಿದಂತ ಸಂದರ್ಭದಲ್ಲಿ ಈ ಒಂದು ಅಂದ್ರೆ ಆ ಮಗ ನೋಡಿರೋದ್ರಿಂದ ಇದರಿಂದ ನಮ್ಗೆ ತೊಂದರೆ ಆಗುತ್ತೆ ಅಂತ ಹೇಳಿ ಆ ಮಗುವನ್ನು ಕೂಡ ಉಸಿರುಗಟ್ಟಿಸಿ ಸಾಯಿಸುವಂತ ಕೆಲಸವನ್ನ ಹರಿಣಿ ಮಾಡಿರ್ತಾರೆ. ಅದಾದ ಬಳಿಕ ಈ ಒಂದು ಪ್ರಕರಣವನ್ನ ಮುಚ್ಚಾಕೋದಿಕ್ಕೆ ಸ್ವಲ್ಪ ಅಂದ್ರೆ ಒಂದಿಷ್ಟು ನಾಟಕಗಳನ್ನ ಆಡಿರ್ತಾರೆ. ಅಂದ್ರೆ ಈ ಒಂದು ಹೃದಯಘಾತವಾಗದಂತದ್ದು ಮತ್ತೆ ಆ ಮಗುವಿನ ಮೇಲೆ ಆತ. ಓಕೆ, ಥ್ಯಾಂಕ್ ಯು ಸಂಜಯ್ ತಮ್ಮ ಡೀಟೇಲ್ಸ್ಗೆ.
ನಾನು ತೇಲಿ ಬಂದೆ ನಿನ್ನನ್ನು ಪ್ರೀತಿಯಿಂದ ಸೇರಲೆಂದೆ ಓ ಇನಿಯಾ. ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.